ಡೇಟಾ ಸ್ಟ್ರಕ್ಚರ್ಸ್ ಲ್ಯಾಬ್ ಎಕ್ಸಾಮ್ಗೆ ಹೇಗೆ ಓದ್ಕೊಳೋದು? ಪ್ರತಿ ಪ್ರೋಗ್ರಾಮು 100+ ಲೈನ್ಸ್ ಇದೆ, ಆಯಿತಾ? 12 ಪ್ರೋಗ್ರಾಮ್ ಇದೆ. ನೆನ್ಪಿಡ್ಕೊಳೋದು ಹೇಗೆ? ಈ ವಿಡಿಯೋದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೋಡೋಣ ಬನ್ನಿ. ಫಸ್ಟಿಗೆ ನೀವು ನಿಮ್ಗೆ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಏನಂದರೆ, ಬೇಸಿಕ್ಸ್ ಬರುತ್ತಾ ನನಗೆ ಅಂತ. ಬೇಸಿಕ್ಸ್ ಬರುತ್ತಾ ಅಂತಂದರೆ ಹಾಗೆ ಓದ್ಕೊಳೋದು ಈಸಿ ಆಗುತ್ತೆ. ಇಲ್ಲ ಬೇಸಿಕ್ ಬರಲ್ಲ ನನಗೆ, ವೇರಿಯಬಲ್ಸ್ ಅಂದರೆ ಏನೂ ಗೊತ್ತಿಲ್ಲ, ಸ್ಟ್ರಕ್ಚರ್ಸ್ ಏನೂ ಗೊತ್ತಿಲ್ಲ, ಫಂಕ್ಷನ್ಸ್ ಏನು ಮಾಡುತ್ತೆ ಗೊತ್ತಿಲ್ಲ ಅಂತಾದರೆ ಯೂಟ್ಯೂಬ್ನಲ್ಲಿ 1 to 2 hours ಎಂದು ಇದು ಕ್ರ್ಯಾಶ್ ಕೋರ್ಸ್ ಇರುತ್ತಲ್ಲ, ಆ ವಿಡಿಯೋನ ನೋಡಿ. ಇಲ್ಲ 1 short ವೀಡಿಯೋಸ್ ಬರುತ್ತೆ, ಆಯಿತಾ? ಅದನ್ನು ನೋಡಿ ಫಸ್ಟು ಬೇಸಿಕ್ಸ್ನ ಕಲ್ತ್ಕೊಳ್ಳಿ, ಆಯಿತಾ? ತುಂಬ ಕಷ್ಟ ಏನಿರಲ್ಲ. ಬೇಸಿಕ್ಸ್ ಕಲ್ತಾದ್ಮೇಲೆ ಸೆಕೆಂಡು ಕೊಟ್ಟಿರೋ ಕ್ವೆಶನ್ಸ್ನ ಅರ್ಥ ಮಾಡ್ಕೊಬೇಕು. ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. 6th ಕ್ವೆಶನ್ ನೋಡೋಣ. ಏನಿದೆ ಅಂದರೆ, ಡೆವಲಪ್ ಅ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಇನ್ ಸಿ ಫಾರ್ ಆಪರೇಷನ್ಸ್ ಇನ್ ಸರ್ಕ್ಯುಲರ್ ಕ್ಯೂ ಆಫ್ ಕ್ಯಾರೆಕ್ಟರ್ಸ್. ಮತ್ತು ಫಾಲೋಯಿಂಗ್ ಆಪರೇಷನ್ಸ್ ಯಾವುದಿದೆ ಅಂದರೆ, ಇನ್ಸರ್ಷನ್ನು ಫಸ್ಟ್ ಒನ್ನು, ಇನ್ಸರ್ಟು, ಸೆಕೆಂಡ್ ಒನ್ ಡಿಲೀಟು, ಥರ್ಡ್ ಒನ್ನು ಓವರ್ಫ್ಲೋ, ಫೋರ್ತ್ ಒನ್ನು ಅಂಡರ್ಫ್ಲೋ, ಫಿಫ್ತ್ ಒನ್ನು ಡಿಸ್ಪ್ಲೇ, ಲಾಸ್ಟು ಎಕ್ಸಿಟ್, ಆಯಿತಾ? ಸೊ ನಾವೀಗ ಬರೀ ಕ್ವೆಶನ್ ನೋಡಿದ್ರಿಂದ ನಮ್ಗೆ ಏನೇನು ಗೊತ್ತಾಯಿತು? ಮೆನ್ಯೂ ಡ್ರಿವನ್ ಅಂತ ಇದೆ. ಮೆನ್ಯೂ ಡ್ರಿವನ್ ಅಂದರೆ ಏನು? ವೈಲ್ ಆಫ್ 1 ಅಂತ ಬಂದೇ ಬರುತ್ತೆ, ಆಯಿತಾ? ವೈಲ್ ಆಫ್ 1 ಅಂದರೆ ಆ ಲೂಪು ನಾವು ಎಕ್ಸಿಟ್ ಅಥವಾ ರಿಟರ್ನ್ ಕೊಡೋ ತನಕ ಅದು ಎಂಡೇ ಆಗಲ್ಲ, ಅದು ಹೋಗ್ತಾನೆ ಇರುತ್ತೆ. ಎವ್ರಿ ಟೈಮ್ ಕೇಳುತ್ತೆ. 1 ಒತ್ತಿ ಇನ್ಸರ್ಷನ್ಗೆ, 2 ಒತ್ತಿ ನಾವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದರೆ ಬರಲ್ವಾ, ಆ ಥರ. ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲೀಷ್ಗಾಗಿ 2 ಒತ್ತಿ ಅಂತ ಬರಲ್ವ, ಆ ಥರ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ನ ಬರ್ಕೋಬೇಕು. ಈಗ ಸರ್ಕ್ಯುಲರ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಆ ಡೇಟಾ ಏನಿದೆ ಕ್ಯಾರೆಕ್ಟರ್ ಡೇಟಾ. ಸೊ ಸ್ಟ್ರಕ್ಚರಲ್ಲಿ ಕ್ಯೂ ಒಳಗಡೆ ಏನೇನಿದೆ ಕ್ಯಾರೆಕ್ಟರ್ ಡೇಟಾ ಇದೆ ಅಂತ ನಮ್ಗೆ ಇಷ್ಟು ಡೀಟೇಲ್ಸ್ ಗೊತ್ತಾಯಿತು, ಓಕೆನಾ? ನೆಕ್ಸ್ಟ್ ಏನಿದೆ, ಇಷ್ಟು 6 ಫಂಕ್ಷನ್ಸ್ ಇರಬೇಕಂತ ಇದೆ. ಸೊ ಎಕ್ಸಿಟ್ ಬಿಟ್ಟು ಹಾಕಿ. ಎಕ್ಸಿಟ್ ಬಿಟ್ಟು ಈ 5 ಫಂಕ್ಷನ್ ಅಂದರೆ 5 ಫಂಕ್ಷನ್ಸು ನಾವು ಬರ್ಕೊಬೇಕು. ಇನ್ಸರ್ಟ್ ಅಂದರೆ NQ, ಡಿಲೀಟ್ ಅಂದರೆ DQ, ಓವರ್ಫ್ಲೋ ಫುಲ್ ಆಗಿದೆ ಅಂತ Q ಫುಲ್, ಅಂಡರ್ಫ್ಲೋ ಅಂದರೆ Q ಎಂಟಿ ಅಂತ ಚೆಕ್ ಮಾಡೋದು, ಆ್ಯಂಡ್ ಡಿಸ್ಪ್ಲೇ ಎಕ್ಸಿಟ್, ಆಯಿತಾ? ಆಮೇಲೆ ಎಕ್ಸಿಟ್. ಸೊ ಇಷ್ಟು ಆಲ್ಮೋಸ್ಟ್ ನಾವು ಹೇಗೆ ಹೋಗಬೇಕು ನಮ್ಮ ಪ್ರೋಗ್ರಾಮು, ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಬೇಕಂತ ಕ್ವೆಶನಿಂದನೇ ನಮಗೆ ಗೊತ್ತಾಗುತ್ತೆ, ಓಕೆನಾ? ಹಾಗಾಗಿ ಕ್ವೆಶನ್ ಓದ್ಕೊಂಡು ಅರ್ಥ ಮಾಡ್ಕೊಳೋದು ಓದ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟು. ಥರ್ಡು, ನೀವು ಹೆಂಗೆ ಕಲಿತೀರಾ ಅನ್ನೋದು. ಫಸ್ಟು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ? ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಏನಾದ್ರು ಇದ್ದರೆ ಆನ್ಲೈನಲ್ಲಿ ಕಂಪೈಲರ್ಸ್ ಸಿಗುತ್ತೆ, ಸಿ ಕಂಪೈಲರ್ಸ್. ಕೆಲವೊಂದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಮಾಡಿರ್ತೀನಿ. ಸೊ ಇದಕ್ಕೆ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ನೀವು ಏನು ಪ್ರೋಗ್ರಾಮಲ್ಲಿ ಚೇಂಜ್ ಮಾಡಿದರೆ ಏನೇನು ಬರುತ್ತೆ, ಸೊ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ನೀಟಾಗಿ ಐಡಿಯಾ ಸಿಗುತ್ತೆ ಇದರಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ. ಇಲ್ಲ ನಿಮ್ಮ ಹತ್ರ VS ಕೋಡು ಇಲ್ಲ ಕೋಡ್ ಬ್ಲಾಕ್ಸ್ ಅಂತ ಸಾಫ್ಟ್ವೇರ್ಸ್ ಯಾವ್ದಾರು ಇದೆಯಾ, ನಿಮ್ಮ ಕಾಲೇಜವ್ರು ಯಾವ್ದಾರು ಇನ್ಸ್ಟಾಲ್ ಮಾಡಿಸಿದ್ದಾರೆ ಅಂತಾದರೆ ಅದರಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ. ಬೆಸ್ಟ್ ಮೆಥಡ್ ಇದು, ಲ್ಯಾಪ್ಟಾಪಲ್ಲಿ ಕಂಪ್ಯೂಟ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿಯೋದು, ಓಕೆನಾ? ಇಲ್ಲ ನೀವು ಬಾಹೆಟ್ ಹೊಡೆದು ಕಲಿತೀರ ಅನ್ನೋದನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕಂತ ತುಂಬ ಲಾಂಗ್ ಇದೆ ಪ್ರೋಗ್ರಾಮ್ಸು, ಅದನ್ನು ಕಲಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ಒಂದೊಂದು ಮಧ್ಯ ಲೈನ್ ಮರೆತೋದ್ರೂ ನಿಮ್ಗೆ ಇಡೀ ಪ್ರೋಗ್ರಾಮೇ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಬಾಹೆಟ್ ಹೊಡೆಯೋದನ್ನು ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ಇಲ್ಲ ಲ್ಯಾಪ್ಟಾಪ್ ಇಲ್ಲ, ನಾನು ಅರ್ಥ ಮಾಡ್ಕೊಂಡು ಕಲಿತೀನಿ, ಬರೆದು ಕಲಿತೀನಿ ಅಂತ ಅನ್ನೋರು ಕಲೀರಿ, ತುಂಬ ಈಸಿ ಇದೆ, ಆಯಿತಾ? ಈಗ 12 ಪ್ರೋಗ್ರಾಮ್ ಇದೆ. ಯಾವ್ಯಾವುದು? ಫಸ್ಟು ಕ್ಯಾಲೆಂಡರ್ ಪ್ರೋಗ್ರಾಮು, ಸೆಕೆಂಡು ಸ್ಟ್ರಿಂಗ್ ಪ್ಯಾಟ್ರನ್ನ ನೋಡೋದು, ಅದು ಸಿಕ್ಕಿದ್ರೆ ಅದನ್ನು ರೀಪ್ಲೇಸ್ ಮಾಡೋದು, ಆಯಿತಾ? ಥರ್ಡ್ ಒನ್ನು ಸ್ಟ್ಯಾಕ್ ಪ್ಯಾಲಿಂಡ್ರೋಮ್ ಪ್ರೋಗ್ರಾಮು, ಫೋರ್ತು ಇನ್ಫಿಕ್ಸಿಂದ ಪೋಸ್ಟ್ಫಿಕ್ ಕನ್ವರ್ಟ್ ಮಾಡೋದು, ಫಿಫ್ತಲ್ಲಿ 2 ಥರ ಬರುತ್ತೆ. ಪೋಸ್ಟ್ಫಿಕ್ ಎವ್ಯಾಲ್ಯೂಯೇಷನ್ ಮಾಡೋದು, B ಟವರ್ ಆಫ್ ಹ್ಯಾನಲ್ ಪ್ರೋಗ್ರಾಮ್. ತುಂಬ ಈಸಿ ಇದೆ, ಎಲ್ಲರ ಫೇವ್ರೇಟ್ ಇದು, ಓಕೆನಾ? 6th ಒಂದು ಸರ್ಕ್ಯುಲರ್ ಕ್ಯೂ,
7th ಒನ್ನು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, 8th ಡಬಲಿ ಲಿಂಕ್ಡ್ ಲಿಸ್ಟ್, 9 ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಪಾಲಿನಾಮಿಯಲ್ ಪ್ರೋಗ್ರಾಮು, 10th ಒನ್ನು ಬೈನರಿ ಸರ್ಚ್ ಟ್ರೀ, 11th ಗ್ರಾಫ್ಸು, 12th ಹ್ಯಾಶ್ ಟೇಬಲ್. ಈ 12 ಪ್ರೋಗ್ರಾಮ್ಸಲ್ಲಿ 5 ಔಟ್ ಆಫ್ 12 ಪ್ರೋಗ್ರಾಮ್ಸ್ ಏನಿದೆ ಅವೆಲ್ಲ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್. ಆಯಿತಾ? ಏನು ಇದರಲ್ಲಿ ಮೆನ್ಯೂ ಡ್ರಿವನಲ್ಲಿ ಪಕ್ಕ ಬರೋದೇನು ವೈಲ್ ಲೂಪ್ ಬರುತ್ತೆ, ಅದರಲ್ಲಿ ನಾವು ಒಂದು ಸ್ವಲ್ಪ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀವಿ, ಆಮೇಲೆ ಸ್ವಿಚ್ ಸ್ಟೇಟ್ಮೆಂಟ್ ಇಲ್ಲ ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟಿಂದ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ಕೊತೀವಿ. ಓಕೆನಾ? ಸೊ ಈ ವಿ ಟಿ ಅವ್ರು ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ, ಸೊ ನಮ್ಗೆ ಯಾವುದೋ ಒಂದು ಚೀಟಿ ಬಂತು ಎತ್ತಿದ್ವಪ್ಪ, ಅಲ್ಲಿ ಚೀಟಿಯಲ್ಲಿರೋದು ಗೊತ್ತಿಲ್ಲ ಅಂದರೆ ಇನ್ನೊಂದು ಚೀಟಿ ಎತ್ತಬಹುದು. ಓಕೆ, ಸೊ ಅದನ್ನು ನೀವು ನಂಬ್ಕೊಂಡು ಹೋಗ್ತೀರಾ ಅಂತಂದರೆ ಮ್ಯಾಕ್ಸಿಮಮ್ 2 ಪ್ರೋಗ್ರಾಮ್ಸ್ನ ನೀವು ಆರಿಸಿ, ಅದಕ್ಕಿಂತ ಜಾಸ್ತಿ ಆರಿಸ್ಬೇಡಿ. ನೀವು ಎಗರಿಸಲೇಬೇಕು ಅಂತ ಇದ್ದರೆ ಮ್ಯಾಕ್ಸಿಮಮ್ 2 ಪ್ರೋಗ್ರಾಮ್ಸ್. ನಾನು ರೆಕಮೆಂಡ್ ಮಾಡೋದು 9th ಒನ್ನು, ತುಂಬ ಕಷ್ಟ ಇದೆ, ಲಾಂಗ್ ಇದೆ. ಅದು ಬಿಟ್ಟರೆ ನಿಮ್ಗೆ ಯಾವುದು ಕಷ್ಟ ಅಂತ ಅನಿಸುತ್ತೆ ಅದನ್ನು ಸ್ಕಿಪ್ ಮಾಡಿ. ಓಕೆನಾ? ನೆಕ್ಸ್ಟು ಪ್ರತಿ ಪ್ರೋಗ್ರಾಮ್ದು ಫಂಕ್ಷನ್ ವೈಸ್ ಓದ್ಕೊಳ್ತಾ ಬನ್ನಿ. ಓಕೆನಾ? ಫಂಕ್ಷನ್ಸು ಇದು 12 ಪ್ರೋಗ್ರಾಮಲ್ಲಿ ತುಂಬ ಫಂಕ್ಷನ್ಸ್ ರಿಪೀಟ್ ಆಗಿದೆ, ಸ್ವಲ್ಪ ಚೇಂಜಸ್ಸು. ಅದು ಒಂದು ಕಲ್ತ್ಕೊಬಿಟ್ರೆ ನಿಮಗೆ ಉಳಿದದ್ದೆಲ್ಲ ಕಲಿಯೋದು ಈಸಿ ಆಗುತ್ತೆ. ಮತ್ತು ಯಾವುದಾದ್ಮೇಲೆ ಯಾವುದು ಅಂತ ಅಂದರೆ ಫಂಕ್ಷನ್ಸನ್ನು ಒಂದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಬರೆಯೋಕ್ಕೂ ಈಸಿ ಆಗುತ್ತೆ. ಬಟ್ ಅದರದ್ದು ಒಂದೊಂದು ಫಂಕ್ಷನಿನ ಲಾಜಿಕ್ಕು, ಅದನ್ನು ದೊಡ್ಡ ಪ್ರೋಗ್ರಾಮ್ನ ಬಿಡಿಸಿ ಸಣ್ಣ ಮಾಡಿ ಅದನ್ನು ಸಾಲ್ವ್ ಮಾಡ್ಕೊಳೋದು ತುಂಬ ಈಸಿ ಆಗುತ್ತೆ. ಸೊ ಫಂಕ್ಷನ್ಸ್ ವೈಸ್ ಕಲೀರಿ. ಓಕೆ, ನೀವು ಬೈಹ್ಯಾಟ್ ಮಾಡ್ತೀರಾ ಅಂತಾದರೆ ಪ್ರಿಂಟ್ ಎಫ್ ಒಳಗಿರುತ್ತಲ್ಲ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ಬೈಹ್ಯಾಟ್ ಹೊಡಿಯೋಕ್ಕೆ ಹೋಗ್ಬೇಡಿ. ಓಕೆ, ಪ್ರಿಂಟ್ ಎಫ್ ಒಳಗಡೆ ನಾವೇನು ಎಂಟರ್ ಮಾಡ್ತೀವಲ್ಲ ಅದು ಮಾತ್ರ ಬರೋದು, ಅವ್ರು ಕೊಟ್ಟಂಗೆ ಬರೀಬೇಕು ಅಂತ ಏನಿರೋದಿಲ್ಲ. ಅವ್ರು ಇಷ್ಟು ಉದ್ದ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನಾವು ಸಿಂಪ್ಲಿ ಎಂಟರ್ ಎನ್ ಅಂತ ಕೊಟ್ಟರು ಸಾಕದು. ಓಕೆ, ಅದನ್ನೆಲ್ಲ ಬೈಹ್ಯಾಟ್ ಹೊಡಿತಾ ಕೂತ್ರೆ ತುಂಬ ಟೈಮ್ ತೊಗೊಳುತ್ತೆ, ತುಂಬ ಕಷ್ಟ ಆಗುತ್ತೆ. ಮತ್ತು ಈಗ ಎಲ್ಲ ಪ್ರೋಗ್ರಾಮ್ಸಲ್ಲೂ ಕಾಮನ್ ಇರೋದೇನು? ಸ್ಟ್ರಕ್ಚರ್ಸು. ಓಕೆನಾ? ಎಲ್ಲ ಪ್ರೋಗ್ರಾಮಲ್ಲೂ ಸ್ಟ್ರಕ್ಚರ್ಸ್ ಇದೆ. ಈ ಸ್ಟ್ರಕ್ಚರ್ಸ್ನ ಕರೆಕ್ಟಾಗಿ ಕಲ್ತ್ಕೊಬಿಡಿ. ಓಕೆ, ನಿಮಗೆ ಒಂದು ಯಾವುದೋ ಚೀಟಿ ಎತ್ತಿರ್ತೀರ, ಇಲ್ಲ ಸೆಕೆಂಡ್ ಆಪ್ಷನ್ ಏನು ತೊಗೊಂಡಿರ್ತೀರಲ್ಲ, ಆ ಸೆಕೆಂಡ್ ಆಪ್ಷನ್ ಏನೂ ಬರಲ್ಲ ಅಂತ ಆದರೂ ಜಸ್ಟು ಅದರದ್ದು ಸ್ಟ್ರಕ್ಚರ್ಸು, ಅದು ಫಂಕ್ಷನ್ಸು. ಈಗ ರೀಡ್ ಫಂಕ್ಷನ್ ಇದೆ ಅಂದರೆ ವಾಯ್ಡ್ ರೀಡು ಏನೇನು ಪ್ಯಾರಾಮೀಟರ್ಸ್ ಇದೆ ಅಷ್ಟಾದರೂ ಎಲ್ಲ ಪ್ರೋಗ್ರಾಮಿನ ಕಲಿತು ಅಷ್ಟಾದರೂ ಬರುತ್ತೆ ಬನ್ನಿ, ಏನೂ ಗೊತ್ತಾಗಿಲ್ಲ ಅಂದರೆ ಮಾತ್ರ. ಓಕೆ, ಇನ್ನೂ ಇಂಡಿವಿಜುವಲ್ ಪ್ರೋಗ್ರಾಮ್ಸಿಂದ ಟಿಪ್ಸು ಟ್ರಿಕ್ಸು ಏನಾರು ಇದ್ದರೆ ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡ್ತೀನಿ, ಅಪ್ಡೇಟ್ ಇಟ್ಟಿರ್ತೀನಿ. ಓಕೆ, ಬಾಯ್.